ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ. ಆರೋಪಿ ಶಿವಾನಂದ ನೀಲಣ್ಣವರ್ ಬೆಂಗಳೂರಿಗೆ ಶಿಫ್ಟ್. ಮಾಳಮಾರುತಿ ಠಾಣೆಯಿಂದ ಬೆಂಗಳೂರಿನತ್ತ ಶಿವಾನಂದ. 4,500 ಕೋಟಿ ವಂಚನೆ ಪ್ರಕರಣ. ಈ ಪ್ರಕರಣದಲ್ಲಿ ಆರೋಪಿ ಶಿವಾನಂದ ನೀಲಣ್ಣವರ್ ಈಗ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಮಾಳಮಾರುತಿ ಠಾಣೆಯಿಂದ ಬೆಂಗಳೂರಿನತ್ತ ಶಿವಾನಂದ ಹೊರಟಿದ್ದಾರೆ. ಬೆಳಗಾವಿಯಲ್ಲಿ ತನಿಖೆ ಮುಗಿಸಿ ಹೆಚ್ಚಿನ ತನಿಖೆಗಾಗಿ ಬೆಂಗಳೂರಿಗೆ ಜಪ್ತಿ ಮಾಡಿಕೊಂಡಿದ್ದಂತಹ ದಾಖಲೆಗಳು, ಕಂಪ್ಯೂಟರ್, ಲ್ಯಾಪ್ಟಾಪ್, ಪೆನ್ ಡ್ರೈವ್, ಮೊಬೈಲ್ ಸಮೇತ ಬೆಂಗಳೂರಿನ ಸಿಐಡಿ ಶಿಫ್ಟ್. ಒಂದು ಕಾರ್ನಲ್ಲಿ ದಾಖಲೆ, ಮತ್ತೊಂದು ಕಾರಲ್ಲಿ ಶಿವಾನಂದ್ ಕರೆತರ್ತಿದ್ದಾರೆ. 10 ದಿನ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ನಿನ್ನೆ ಆದೇಶ ಕೊಟ್ಟಿದ್ರು. 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಲಾಗಿದೆ. ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶ ನೀಡಿದೆ. 4,500 ಕೋಟಿ ರೂಪಾಯಿ ವಂಚನೆ ಮಾಡಿದಂತಹ ಪ್ರಕರಣದಡಿ ಶಿವಾನಂದ ನೀಲಣ್ಣವರ್ ಈಗ ಸಿಐಡಿ ವಿಚಾರಣೆಯನ್ನ ಎದುರಿಸಬೇಕಾಗಿದೆ. ಸಾವಿರಾರು ಕೋಟಿಗೂ ಹೆಚ್ಚು ಹಣದ ವ್ಯವಹಾರ ನಡೆದಿರುವುದು. ಬೆಂಗಳೂರಿನ ಕಚೇರಿಗೆ ಆರೋಪಿಯನ್ನ ಕರೆತಂದು ವಿಚಾರಣೆ ಮಾಡಬೇಕಾಗಿದೆ. ಈಗ ಬೆಂಗಳೂರಿಗೆ ಕರ್ಕೊಂಡು ಬರಲಾಗ್ತಾ ಇದೆ. 10 ದಿನ ಸಿಐಡಿ ಕಸ್ಟಡಿಗೆ ಬೆಳಗಾವಿ ನ್ಯಾಯಾಲಯ ನೀಡಿದೆ. ಬೆಂಗಳೂರಿನ ಕಚೇರಿಗೆ ಕರೆತಂದು ಆರೋಪಿಯನ್ನ ವಿಚಾರಣೆ ಮಾಡಲಾಗುತ್ತೆ. ಶಿವಾನಂದ ನೀಲಣ್ಣವರ್ ಬಳಿ 35,000 ಜನ ಹೂಡಿಕೆ ಮಾಡಿದ್ದು ಸುಮಾರು 1,000 ಕೋಟಿಗೂ ಅಧಿಕ ಹಣದ ವ್ಯವಹಾರ ಆಗಿದೆ. ಹಾಗಾಗಿ 10 ದಿನ ಕಸ್ಟಡಿಗೆ ನೀಡಲಾಗಿದೆ. ಇದರ ಬಗ್ಗೆ ವಿಚಾರಣೆ ನಡೆಯುತ್ತೆ. 4,500 ಕೋಟಿ ವಂಚನೆ ಆರೋಪ ಪ್ರಕರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.